ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUCಯ ಕನ್ನಡ ಕಾವ್ಯ ಭಾಗದಲ್ಲಿ ಮೊದಲನೆಯ ಕಾವ್ಯ ದುರ್ಯೋಧನ ವಿಲಾಪ. ಈ ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು, ಕವಿಕಾವ್ಯ ಪರಿಚಯವನ್ನು, ಪದಗಳ ಅರ್ಥವನ್ನು, ಸಂದರ್ಭವನ್ನು ಇವೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಮೊದಲಿಗೆ ನಾವು ಕಾವ್ಯ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿ ಪರಿಚಯವನ್ನು. ಓಕೆ, ಈ ಕಾವ್ಯ ಭಾಗವನ್ನು ರಚನೆ ಮಾಡಿದಂಥವರು ರನ್ನ. ರನ್ನ ರತ್ನತ್ರಯರಲ್ಲಿ ಒಬ್ಬರು. ರನ್ನನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುವೊಳಲು, ಅಂದರೆ ಮುಧೋಳ ಅಂತ ಹೇಳಿ. ತಂದೆ ಜೀನವಲ್ಲಭ, ತಾಯಿ ಅಬ್ಬಲಬ್ಬೆಯವರು. ಇವರು ಬಳೆಗಾರ ವೃತ್ತಿಯ ಮನೆತನದವರು. ರನ್ನ ಅವರಿಗೆ ತೀವ್ರವಾದಂತಹ ವಿದ್ಯಾಕಾಂಕ್ಷೆಯ ತುಡಿತದಿಂದ ಇವರು ಶ್ರವಣಬೆಳಗೊಳದಲ್ಲಿ ತಾತ್ಕಾಲಿಕವಾಗಿ ನೆಲೆಯನ್ನು ನಿಲ್ಲುತ್ತಾರೆ. ದಾನ ಚಿಂತಾಮಣಿ ಬಿರುದಾಂಕಿತರಾದಂತಹ ಅತ್ತಿಮಬ್ಬೆಯವರು ಇವರಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ, ಇವರ ವಿದ್ಯಾಕಾಂಕ್ಷೆಗೋಸ್ಕರ. ಅಜಿತ ಸೇನಾಚಾರ್ಯರಿಂದ ವಿದ್ಯೆಯನ್ನು ರನ್ನ ಅವರು ಸಂಪಾದಿಸಿಕೊಳ್ತಾರೆ. ಇವರು ಮೊದಲು ಗಂಗರ ಮಂತ್ರಿ ಚಾವುಂಡರಾಯನ ಆಶ್ರಯವನ್ನು ಪಡ್ಕೊಳ್ತಾರೆ. ಗಂಗರ ಪತನಾನಂತರ ಚಾಲುಕ್ಯ ದೊರೆ ತೈಲಪ ಹಾಗೆ ಸತ್ಯಾಶ್ರಯ ಇರಿವಬೆಡಂಗ ಅಂದರೆ ಬದ್ದೆಗ ಇವರ ಆಸ್ಥಾನದ ಕವಿಯಾಗಿರ್ತಾರೆ. ಅಜಿತ ತೀರ್ಥಂಕರ ಪುರಾಣ ಹಾಗೆ ಸಾಹಸ ಭೀಮ ವಿಜಯಂ ಇವರು ಬರೆದಂತಹ ಕಾವ್ಯಗಳಲ್ಲಿ ನಮಗೆ ಉಪಲಬ್ಧವಾದಂತಹ ಕಾವ್ಯಗಳು. ಚಂಪೂ ಶೈಲಿಯ ಕೃತಿಗಳಲ್ಲಿ ಒಂದಾದಂತಹ ಸಾಹಸ ಭೀಮ ವಿಜಯಂ ಇದರಲ್ಲಿ ರನ್ನ ಅವರು ಪಂಪಾ ಕವಿಯ ಹರಿಕೇಸರಿ ಅನ್ನ ಸಮೀಕರಿಸಿ ಕಾವ್ಯವನ್ನು ರಚಿಸಿದ್ದಂತೆ ಸಾಹಸ ಭೀಮ ಬಿರುದಾಂಕಿತ ಇರಿವಬೆಡಂಗ ಸತ್ಯಾಶ್ರಯನನ್ನು ಭೀಮನೊಂದಿಗೆ ಸಮೀಕರಿಸಿದ್ದಾನೆ. ಮಹಾಭಾರತದ ಕುರುಕ್ಷೇತ್ರದ ಯುದ್ಧದ ದೃಶ್ಯವೇ ಮುಖ್ಯ ಕಥಾವಸ್ತು ಆದರೂ ಕೂಡ ಇಡೀ ಮಹಾಭಾರತವನ್ನು ಸಿಂಹಾವಲೋಕನ ಕ್ರಮದಲ್ಲಿ ನಿರೂಪಿಸಿದ್ದಾನೆ. ಇವನ ಇಡೀ ಕಾವ್ಯದಲ್ಲಿ ನಾಟಕೀಯ ಶೈಲಿಯನ್ನು ನಾವು ನೋಡಬಹುದು. ಇನ್ನು ಮಹಾಭಾರತ ಯುದ್ಧದಲ್ಲಿ ತನ್ನವರೆಲ್ಲವರನ್ನ ಕಳೆದುಕೊಂಡಂತಹ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ಶರಶಯ್ಯೆಯಲ್ಲಿದ್ದಂತಹ ತಾತ ಭೀಷ್ಮನನ್ನು ಭೇಟಿ ಮಾಡೋದಕ್ಕೆ ಸಂಜಯನೊಡನೆ ಹೊರಡ್ತಾನೆ. ಆ ಕುರುಕ್ಷೇತ್ರದಲ್ಲಿ ಸತ್ತು ಬಿದ್ದಿರುವಂತಹ ವೈರಿ ಪಕ್ಷದ ವೀರ ಅಭಿಮನ್ಯುವನ್ನು ನೋಡಿ ಪ್ರಶಂಸಿಸ್ತಾನೆ. ಹಾಗೆ ಅವನ ಮನೋಧರ್ಮವನ್ನು ನಾವು ಈ ಕಾವ್ಯ ಭಾಗದಲ್ಲಿ ಮೆಚ್ಚತಕ್ಕದ್ದಾಗಿ ರನ್ನ ಅವರು ಚಿತ್ರೀಕರಿಸಿದ್ದಾರೆ. ಇನ್ನು ಗುರು ದ್ರೋಣರನ್ನು ಹಾಗೆ ತಮ್ಮ ದುಶ್ಯಾಸನನ್ನು, ಮಗ ಲಕ್ಷ್ಮಣ ಕುಮಾರನನ್ನು ಹಾಗೆ ಪ್ರಾಣ ಸ್ನೇಹಿತನಾದಂತಹ ಕರ್ಣ ಇವರ ಕಳೆಬರಗಳನ್ನೆಲ್ಲ ದುರ್ಯೋಧನ ಕಂಡು ದುರ್ಯೋಧನ ಪಡುವಂತಹ ದುಃಖ ದುಮ್ಮಾನ ಹಾಗೆ ಪ್ರಲಾಪಗಳು ನಮಗೆ ಈ ಕಾವ್ಯದಲ್ಲಿ ಕಾಣಬರುತ್ತವೆ. ಹಾಗೆ ಕವಿಯವರು ರಚಿಸಿರುವಂತಹ ಈ ಕಾವ್ಯ ಅನ್ನೋದು ನಮಗೆ ಕರುಳು ಮಿಡಿಯುವಂತೆ ಭಾಸವಾಗುತ್ತೆ. ಓಕೆನಾ? ನೆಕ್ಸ್ಟ್ ಪದಕೋಶ. ಇದರಲ್ಲಿ ಮೊದಲನೆಯ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನೋಡೋದಾದರೆ, ಉಡಿದಿರ್ದ ಅಂದರೆ ಮುರಿದ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಕೈದು ಅಂದರೆ ಆಯುಧ ಅಂತ ಹೇಳಿ ಅರ್ಥ. ತಳ ಅಂದರೆ ಪಾದ ಅಂತ ಹೇಳಿ ಅರ್ಥ, ಅಂದರೆ ಕೆಳಗಿನ ಭಾಗ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಉರ್ಚು ಅಂದರೆ ಚುಚ್ಚು ಅಂತ ಹೇಳಿ. ಇನ್ನು ದಡಿಗವೇಣ. ಈ ದಡಿಗವೇಣ ಅಂತ ಹೇಳಿ ಹೇಳಿದ್ರೆ ಭಾರಿಯಾದಂತಹ ಹೆಣ ಅಂತ ಹೇಳಿ. ಇದನ್ನು ಹೇಗೆ ಬಿಡಿಸೋದು ಅಂದರೆ ದಡಿಗ ಪೆಣ. ಓಕೆ, ಅಂದರೆ ದಡಿಗವಿಣ ಅಂತ ಹೇಳಿ. ಓಕೆನಾ? ಇದು ಮೊದಲನೇ ಪದ್ಯದ ಬರುವಂತಹ ನಮಗೆ ಪದಗಳ ಅರ್ಥ. ಇನ್ನು ಎರಡನೇ ಪದ್ಯದಲ್ಲಿ ನೋಡೋದಾದರೆ ಹಿಬಶೈಲ. ಹಿಬಶೈಲ ಅಂದರೆ
ಆನೆಗಳ ಬೆಟ್ಟ. ಶೈಲ ಅಂದರೆ ಬೆಟ್ಟ ಅಲ್ವಾ, ಆನೆಗಳ ಬೆಟ್ಟ ಅಂತ ಹೇಳಿ ಅರ್ಥ. ರುಧಿರ, ರುಧಿರ ಅಂದರೆ ರಕ್ತ ಅಂತ ಹೇಳಿ. ಸ್ರೋತ ಅಂದರೆ ನದಿ. ಹಿಬದೋ ಅಂದರೆ ಆನೆಗಳ ಸೊಂಡಿಲು. ನೀಲಾಲತ ಅಂದರೆ ಕಪ್ಪು ಬಳ್ಳಿ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಪ್ರತಾನ ಅಂದರೆ ಗುಂಪು. ವ್ರಾತ ಅಂತ ಹೇಳಿದ್ರೆ ಸಮೂಹ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಉರದೆ ಅಂದರೆ ಲೆಕ್ಕಿಸದೆ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಸ್ಕಂದ ಅಂದರೆ ಹೆಗಲು ಅಂತ ಹೇಳಿ. ಗಾತ್ರ, ದೇಹ, ತ್ರಾಣ, ರಕ್ಷಕ, ಕವಚ ಅಂತ ಹೇಳಿ. ಇನ್ನು ಈ ಎರಡನೇ ಪದ್ಯದಲ್ಲಿ ಬರುವಂಥ ವಚನದಲ್ಲಿ ಇರುವಂತಹ ಪದಗಳ ಅರ್ಥವನ್ನು ನೋಡೋದಾದರೆ ನಿಸರ್ಗದುಷ್ಟ ಅಂದರೆ ಸ್ವಭಾವತಃ ಕೆಟ್ಟವನಾದವನು ಅಂತ ಹೇಳಿ. ಕಚ ಅಂದರೆ ತಲೆ ಕೂದಲು. ನಿಗ್ರಹ ಅಂದರೆ ಶಿಕ್ಷೆ, ದಂಡನೆ ಅಂತ ಹೇಳಿ. ನೆಕ್ಸ್ಟ್ ವಿಲುಡಿತ ಅಂದರೆ ತಿರುಚಲ್ಪಟ್ಟು ಅಂತ ಹೇಳಿ ಅರ್ಥ. ಮೌಳಿ ಅಂದರೆ ತಲೆ. ಭಾರದ್ವಾಜ ಅಂದರೆ ದ್ರೋಣರ ಮತ್ತೊಂದು ಹೆಸರು. ಇನ್ನು ಮೂರನೇ ಪದ್ಯ ಭಾಗದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನೋಡೋದಾದರೆ ಭಿನ್ನಣ ಅಂದರೆ ಚಾತುರ್ಯ ಇಲ್ಲ ನೈಪುಣ್ಯ, ಕೌಶಲ್ಯ, ಹೀಗೆ ವಿವಿಧ ಅರ್ಥಗಳು ಹೇಳ್ಕೋಬೋದು. ಇನ್ನು ಪಿನಾಕಪಾಣಿ ಅಂದರೆ ಶಿವನನ್ನು ಪಿನಾಕಪಾಣಿ ಅಂತ ಹೇಳಿ ಕರೀತಾರೆ. ನೆರಿಯನ್ ಅಂದರೆ ಅಸಮರ್ಥ. ಕುಂಭಸಂಭವ ಅಂದರೆ ದ್ರೋಣ. ಏನಕ್ಕೆ ದ್ರೋಣರನ್ನು ಕುಂಭಸಂಭವ ಅಂತ ಹೇಳಿ ಹೇಳ್ತಾರೆ ಅಂದರೆ ಅವರು ಕುಂಭದಿಂದ ಜನಿಸಿದಂಥವರು ಅಂತ ಹೇಳಿ. ನೆಕ್ಸ್ಟ್ 4ನೇ ಪದ್ಯ ಭಾಗದಲ್ಲಿ ಬರುವಂಥ ಪದಗಳ ಅರ್ಥವನ್ನು ನೋಡೋದಾದರೆ ಕಣ್ಮಲರ್. ಇದನ್ನು ಹೇಗೆ ಬಿಡಿಸೋದು? ಕಣ್ಣು ಮಲರ್ ಅಂದರೆ ಕಣ್ಣೆಂಬ ಹೂವು ಅಂತ ಹೇಳಿ. ನೆಕ್ಸ್ಟ್ ಅಲರ್ಧ ಅಂದರೆ ಹರಳಿದ. ಅಸುರತರ ಅಂದರೆ ಅತಿ ಭಯಂಕರವಾದದ್ದು ಅಂತ ಹೇಳಿ. ಲೋಹಿತವಾರ್ಧಿ ಅಂದರೆ ರಕ್ತದ ಕಡಲು, ಹರ್ದು, ಮುಳುಗಿ, ಆಜಿ, ಯುದ್ಧ. ಇನ್ನು ಈ 4ನೇ ಪದ್ಯದಲ್ಲಿ ಬರುವಂಥ ವಚನದ ಪದಗಳ ಅರ್ಥವನ್ನು ನೋಡೋದಾದರೆ ಅಹಿಕೇತನ ಅಂದರೆ ಸರ್ಪಧ್ವಜ. ಯಾರು? ದುರ್ಯೋಧನ. ಓಕೆ. ಇನ್ನು ನೆಕ್ಸ್ಟ್ 5ನೇ ಪದ್ಯ, ಇದರಲ್ಲಿ ಬರುವಂಥ ಪದಗಳ ಅರ್ಥವನ್ನು ನೋಡೋಣ. ಪಣ್ಣು ಇದು ರಚಿಸು ಅಂತ ಹೇಳಿ. ಪುಗಲ್ ಅಂದರೆ ಪ್ರವೇಶಿಸಲು. ನೆಕ್ಸ್ಟ್ ರಣಾಜಿರ ಅಂದರೆ ಯುದ್ಧ ಭೂಮಿ. ಅರಿ ಅಂದರೆ ಶತ್ರು. ನರ ಅಂದರೆ ಅರ್ಜುನ. ನರನಾರಾಯಣ ಅಂತ ಹೇಳಿ ಹೇಳ್ತಾರೆ. ಇವರು ಕೃಷ್ಣ ಅರ್ಜುನರು ಅಂತ ಹೇಳಿ ಹೇಳ್ತಾರೆ. ನರ ಅಂದರೆ ಅರ್ಜುನ, ನಾರಾಯಣ ಅಂದರೆ ಕೃಷ್ಣ ಅಂತ ಹೇಳಿ. ಓಕೆ, ಇಲ್ಲಿ ನರ ಅಂದರೆ ಅರ್ಜುನ. ಓಕೆ. ನೆಕ್ಸ್ಟ್ ಒರೆದೊರೆ ಅಂದರೆ ಸರಿಸಮ. ಓಕೆ. ಭವದ್ವಿಕ್ರಮ ಅಂದರೆ ಭವತ್ ವಿಕ್ರಮ ಅಂದರೆ ನಿನ್ನ ಶೌರ್ಯ ಅಂತ ಹೇಳಿ ಅರ್ಥ. ಇನ್ನು ನಿಜ ಸಾಹಸ, ನಿನ್ನ ಪರಾಕ್ರಮ ಅಂತ ಹೇಳಿ. ಏಕದೇಶ ಅಂದರೆ ಒಂದಂಶ, ಹೋಲುವ ಅಂತ ಹೇಳಿ. ಅನುಮರಣ ಅನುರೂಪವಾದ, ಅನುಗುಣವಾದ ಮರಣ ಅಂತ ಹೇಳಿ. ಓಕೆ. ನೆಕ್ಸ್ಟ್ ಈ ಪದ್ಯದಲ್ಲೇ ಬರುವಂಥ ವಚನದ ಪದಗಳ ಅರ್ಥವನ್ನು ನೋಡೋದಾದರೆ ಮನ್ಯುದ್ಗತ ಕಂಠವಾಗಿ ಅಂದರೆ ಶೋಕಭರಿತವಾದ ಧ್ವನಿಯುಳ್ಳವನಾಗಿ ಅಂತ ಹೇಳಿ. ತದಾಸನ್ನ, ತತ್ ಆಸನ್ನ ಅಂದರೆ ಅದಕ್ಕೆ ಹತ್ತಿರದ ಅಂತ ಹೇಳಿ. ನೆಕ್ಸ್ಟ್ ಗಾಂಧಾರಿ ನಂದನ. ಯಾರು ಗಾಂಧಾರಿ ನಂದನ? ಇಲ್ಲಿ ದುರ್ಯೋಧನ. ಕೌರವರೆಲ್ಲರೂ ಕೂಡ ಗಾಂಧಾರಿ ನಂದನನೇ, ಅಂದರೆ ಗಾಂಧಾರಿಯ ಮಕ್ಕಳೇ ಅಲ್ವಾ. ಗಾಂಧಾರಿಯ ಪುತ್ರ ಯಾರಿಲ್ಲಿ? ದುರ್ಯೋಧನ. ಭಾನುಮತಿ ನಂದನ. ನಂದನ ಅಂದರೆ ಮಗ ಅಂತ ಹೇಳಿ. ಓಕೆ. ಭಾನುಮತಿ ನಂದನ. ಭಾನುಮತಿ ಅಂದರೆ ಯಾರು? ದುರ್ಯೋಧನನ ಪತ್ನಿ.
ಈ ದುರ್ಯೋಧನನ ಮಗ ಯಾರು? ಲಕ್ಷ್ಮಣ ಕುಮಾರ. ಆದ್ದರಿಂದ ಅವನನ್ನು ಭಾನುಮತಿ ನಂದನ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಜಲಾಂಜಲಿ. ಜಲ ಅಂಜಲಿ ಅಂದರೆ ತರ್ಪಣ. ಕ್ರಮ ವಿಪ್ರಯ ಅಂದರೆ ಪದ್ಧತಿಯನ್ನು ತಪ್ಪೋದು, ಅಂದರೆ ಕ್ರಮ ವ್ಯತ್ಯಾಸವಾಗೋದು ಅಂತ ಹೇಳಿ. ಈ ವಚನದಲ್ಲೇ ಈ ಪದ್ಯದ ಭಾಗದಲ್ಲಿ ಬರುವಂಥ ವಚನದ ಪದಗಳ ಅರ್ಥದಲ್ಲಿ ಪರಿಗ ಅಂದರೆ ಆಯುಧ, ಪ್ರಹರ ಅಂದರೆ ಹೊಡೆತ, ಹೊಡೆಯೋದು ಅಂತ ಹೇಳಿ. ನೆಕ್ಸ್ಟ್ ಗಡಮೊಳ ನಿನ್ನುಂ ಅಂದರೆ ಇನ್ನೂ ಬದುಕಿದ್ದಾನಲ್ಲ ಅಂತ ಹೇಳಿ. ಇಕ್ಕಿ ಅಂದರೆ ಬಡಿದು, ಹೊಡೆದು ಅಂತ ಹೇಳಿ. ಮಾಣ್ ಬಿಡು, ಸುಮ್ಮನಿರು ಅಂತ ಹೇಳಿ ಅರ್ಥ. ಕೂರ್ಮೆ ಅಂದರೆ ಪ್ರೀತಿ. ಸೌಧರ್ಮ ಅಂದರೆ ಸಜ್ಜನಿಕೆ. ನೆಕ್ಸ್ಟ್ ಸೋಮಾಮೃತ ಅಂದರೆ ಸೋಮರಸ. ಮೊನೆಯೋಳ್ ಯುದ್ಧದಲ್ಲಿ. ಸೂರ್ ಅಂದರೆ ಸರದಿ. ಎಡೆ ಸಮಯ. ಉಲ್ಲಂಘನೆ ಅಂದರೆ ತಪ್ಪುವುದು ಇಲ್ಲ ಮೀರೋದು. ಈಗ ಯಾವುದಾದ್ರೂ ಒಂದು ಕಾನೂನನ್ನು ಇರುತ್ತೆ, ಅದನ್ನು ಕಾನೂನು ಉಲ್ಲಂಘನೆ ಅಂದರೆ ಏನು? ಕಾನೂನನ್ನು ಮೀರಿದ್ದಾರೆ, ಕಾನೂನನ್ನು ತಪ್ಪಿದ್ದಾರೆ ಅಂತ ಹೇಳಿ ಹೇಳ್ತಾರಲ್ಲ, ಆ ರೀತಿಯಲ್ಲಿ. ಉಲ್ಲಂಘನೆ ಅಂದರೆ ತಪ್ಪೋದು ಇಲ್ಲ ಮೀರೋದು ಅಂತ ಹೇಳಿ ಅರ್ಥ. ಕಳೇಬರ ಅಂದರೆ ಶವ. ತಳರ್ದು ಅಂದರೆ ಹೊರಟು ಅಂತ ಹೇಳಿ. ದಲ್ ದಿಟ ಅಲ್ಲವೇ ಅಂತ ಹೇಳಿ. ಕರಿದ ತೀರಿದ. ಗೆಳೆಯ ಅಂದರೆ ಗೆಳೆಯ, ಸ್ನೇಹಿತ. ಬೇಸನ್ ಆಜ್ಞೆ. ಜಿಯ ಯಜಮಾನ, ಒಡೆಯ. ಅನೃತ ಸುಳ್ಳು. ನನ್ನಿ ಸತ್ಯ. ತ್ಯಾಗ ತ್ಯಾಗ ಇದು ತತ್ಸಮ ತದ್ಭವ. ಓಕೆ, ತ್ಯಾಗಕ್ಕೆ ತತ್ಸಮ ತದ್ಭವ ಯಾವುದು? ತ್ಯಾಗ. ಅಣ್ಮು ಪರಾಕ್ರಮ. ಪೃತೆ ಪೃತೆ ಅಂದರೆ ಕುಂತಿದೇವಿ ಕುಂತಿ ರಾಜ ಸಾಕೊಂಡಿರ್ತಾನೆ, ಆದ್ದರಿಂದ ಕುಂತಿ ಭೋಜನ ಸಾಕೊಂಡಿರೋದ್ರಿಂದ ಅವನು ಕುಂತಿ ಅಂತ ಹೇಳಿ ಕರೀತಾ ಇರ್ತಾನೆ. ಕುಂತಿಯ ನಿಜವಾದಂಥ ಹೆಸರು ಪೃತೆ ಅಂತ ಹೇಳಿ. ನೆಕ್ಸ್ಟ್ ದಾನವರಿಪು ಅಂದರೆ ಕೃಷ್ಣ. ಅರ್ಕ ಸೂರ್ಯ. ಬೀಳ್ಕೊಡೆ ಬೆಳ್ಕೊಡೆ, ಬಿಳಿಯದಾದಂತಹ ಕೊಡೆ. ಪೀರಿಗೆ ಸಿಂಹಾಸನ. ಹರಿ ಇಂದ್ರ. ಪುರಿಗಣೆ ದಿವ್ಯಸ್ತ್ರ. ಕಸವರಗಲಿ ಕಸವರ ಕಲಿ ಅಂದರೆ ದಾನಶೂರ. ಅರಿದು ಕತ್ತರಿಸಿ. ಮೇಗಲಿ ಪರಾಕ್ರಮಿ. ಸಂಕ್ರಂದನ ಅಂದರೆ ಇಂದ್ರ. ಶರಶಯನ ಬಾಣದ ಮಂಚ. ಶರ ಅಂದರೆ ಬಾಣ, ಶಯನ ಅಂದರೆ ಮಂಚ ಅಂತ ಹೇಳಿ, ಮಲಗೋದು ಎಲ್ಲಿ? ಬಾಣದ ಮೇಲೆ ಅಂತ ಹೇಳಿ, ಬಾಣದ ಮಂಚ. ನದಿ ನಂದನ ಯಾರು? ಭೀಷ್ಮ. ಗಂಗೆಯ ಪುತ್ರ ಗಾಂಗೆಯ ಅಲ್ವಾ, ಆದ್ದರಿಂದ ಆತನನ್ನು ನದಿ ನಂದನ ಅಂತ ಹೇಳಿ ಇಲ್ಲಿ ರನ್ನ ಅವರು ಹೇಳಿದ್ದಾರೆ. ಓಕೆ, ಇದಿಷ್ಟು ಕೂಡ ಈ ಕಾವ್ಯ ಭಾಗದಲ್ಲಿ ಬಂದಂತಹ ಕೆಲವಷ್ಟು ಪದಗಳ ಅರ್ಥ.